ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ 4ನೇ ಬ್ಲಾಕ್ನಲ್ಲಿ ಇಂದು ಸುವರ್ಣ ಕರ್ನಾಟಕ ಕಟ್ಟಡ ಕಾರ್ಮಿಕ ಮತ್ತು ಅಸಂಘಟಿತ ಸೇವಾ ಸಂಘದ ನೂತನ ಕಚೇರಿಯ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯ ಅವರು ಪಾಲ್ಗೊಂಡು ಕಚೇರಿ ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು. ವಾರ್ಡ್ ಅಧ್ಯಕ್ಷರಾದ ಲೋಕೇಶ್ ಹಾಗೂ ಸ್ಥಳೀಯ ಮುಖಂಡರುಗಳಾದ ನಾರಾಯಣಸ್ವಾಮಿ, ಸುರಭಿ ನಾಗರಾಜ್, ತಮ್ಮಣ್ಣಗೌಡ, ಬೋರೇಗೌಡ, ಭಾಸ್ಕರ್, ಸುಧಾಕರ್ ರಾಜು, ವಿನೋದ್, ಸಂಘದ ಅಧ್ಯಕ್ಷರಾದ ನಾರಾಯಣ, ಯುವ ಸಾಮ್ರಾಜ್ಯನ ಮಲ್ಲೇಶ್ ಗೌಡ್ರು, ಹನುಮಂತು, ಮಲ್ನಾಡ್ ನಾಗರಾಜ್ ಮತ್ತು ಸಂಘದ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ದರು. ನಂದಿನಿ ಲೇಔಟ್ನಲ್ಲಿ HM ನಾಯ್ಕ ರೋಡಲ್ಲಿ ಕಳೆದ 20 ವರ್ಷಗಳಿಂದ ನಾನು ವಾಸವಾಗಿದ್ದೇನೆ. ನಮಗೂ ಬೋರೇಗೌಡರ ಸಾರಿಗೂ ತುಂಬಾ ಪರಿಚಯ. ಯಾವತ್ತ ಒಂದು ಆಲಯದ ಬರೋದು ಅವರಿಗೆ ಈ ಸವಲತ್ತು ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೇನೆ. ಹಾಗೇನೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಬೇಕಂತ ಕೋರ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಕರ್ನಾಟಕ ಕಟ್ಟಡ ಕಾರ್ಮಿಕ ಮತ್ತು ಅಸಂಘಟಿತ ಕಾರ್ಮಿಕರ ಸೇವಾ ಸಂಘವನ್ನ ಇವತ್ತು ಈ ಭಾಗದಲ್ಲಿ ಒಂದು ಕಚೇರಿ ಉದ್ಘಾಟನೆ ನಡೀತಾ ಇದೆ. ಅದಕ್ಕೆ ನಮ್ಮ ಶಾಸಕರು ಮಾನ್ಯ ಮಾಜಿ ಸಚಿವರಾದಂತ ಗೋಪಾಲಣ್ಣನವರು ತಮ್ಮ ಅಮೃತ ಹಸ್ತದಿಂದ ಕಚೇರಿಯನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ನಿಜವಾಗಲೂ ಈ ಒಂದು ಸಮಗ್ರ ಭಾರತದ ಅಭಿವೃದ್ಧಿಯಲ್ಲಿ ಇವತ್ತೇನಾದ್ರೂ ಈ ಒಂದು ಭಾರತ ದೇಶ ಈ ಮಟ್ಟಕ್ಕೆ ಅಭಿವೃದ್ಧಿ ಹೊಂದಿದೆ ಅಂತಂದ್ರೆ ಅದಕ್ಕೆ ಕಾರ್ಮಿಕರ ಪಾಲು ಮತ್ತೆ ಶ್ರಮಿಕರ ಪಾಲು ಬಹಳ ದೊಡ್ಡದು ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ನಾವೇನಾದ್ರೂ ನೆಮ್ಮದಿಯಾಗಿ ಓಡಾಡ್ತಿದೀವಿ ಅಂತಂದ್ರೆ ಈ ರಸ್ತೆ ಇರ್ಬೋದು, ಈ ಕಟ್ಟಡಗಳಿರ್ಬೋದು, ಯಾವುದೇ ಬ್ರಿಡ್ಜ್ಗಳಿರ್ಬೋದು, ಅಣೆಕಟ್ಟುಗಳಿರ್ಬೋದು, ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಇವತ್ತು ಏನು ಒಂದು ರಾಜ್ಯಾಡಳಿತವನ್ನು ನಡೆಸ್ತಾ ಇದ್ದಾರೆ, ಅವೆಲ್ಲವನ್ನೂ ಕೂಡ ನಿರ್ಮಾಣ ಮಾಡಿರೋದು ಕಟ್ಟಡ ಕಾರ್ಮಿಕರನ್ನೇ, ಶ್ರಮಿಕ ವರ್ಗದವರನ್ನೇ. ಆದ್ರೆ ಇವತ್ತು ನಾವು ಅವರಿಗೋಸ್ಕರ ನಾವು ಏನಾದ್ರೂ ಒಂದು ಸೇವೆ ಮಾಡಬೇಕು. ಯಾಕಂದ್ರೆ ಇವತ್ತು ಕಟ್ಟಡ ಕಾರ್ಮಿಕರು ಮತ್ತೆ ಶ್ರಮಿಕ ವರ್ಗದವರು ಎಷ್ಟೋ ಜನಕ್ಕೆ ಏನು ಸೌಲಭ್ಯವಿದೆ ಸರ್ಕಾರದಿಂದ ಅಂತೇಳಿ ಯಾರಿಗೂ ಪಾಪ ತಿಳುವಳಿಕೆ ಇಲ್ಲ. ಅವ್ರು ಏನು ಬೆಳಗ್ಗೆ ಬರ್ತಾರೆ, ಏನು ಕೆಲಸ ಹೇಳ್ತಾರೋ ತನ್ನ ಶಕ್ತಿ ಮೀರಿಯ ಕೆಲಸವನ್ನ ಮಾಡಿಕೊಟ್ಟು ನಮ್ಗೆ ಎಲ್ಲ ಒಂದು ಸುಸಜ್ಜಿತವಾದಂತ ಅನುಕೂಲಗಳನ್ನ ಮಾಡಿಕೊಟ್ಟು ಅವ್ರ ಮನೆಗೆ ತೆರಳುತ್ತಾರೆ. ಆದ್ರೆ ಅವರ ಆರೋಗ್ಯದ ದೃಷ್ಟಿಯಿಂದ, ಅವರ ಆರ್ಥಿಕದ ಒಂದು ದೃಷ್ಟಿಯಿಂದ, ಅವರ ಮಕ್ಕಳ ದೃಷ್ಟಿಯಿಂದ ನಾವ್ಯಾರು ಕೂಡ ಚಿಂತನೆ ಮಾಡುವಂತ ನಿಟ್ಟಲ್ಲಿ ಇರ್ಲಿಲ್ಲ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಜ್ಞಾಪಿಸ್ಕೊಳ್ಳೇಬೇಕಾದಂತ ಒಂದು ಸಂದರ್ಭ ಇದು. ಯಾಕಂದ್ರೆ ಇದೊಂದು ಅಂತ ವಾತಾವರಣ ಇದೆ. ಅವತ್ತು ನಿಜವಾಗ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕರಿಗೋಸ್ಕರ ಬಹಳಷ್ಟು ಹೆಚ್ಚಿನ ಒಂದು ಒತ್ತನ್ನ ಕೊಟ್ಟು ಅವರ ರಕ್ಷಣೆಗೆ ನಿಂತು ಅವರಿಗೆ ಸಂವಿಧಾನದ ಅಡಿಯಲ್ಲಿ ಬಹಳಷ್ಟು ಸೌಕರ್ಯಗಳನ್ನ ಕೊಟ್ಟು ಕಾರ್ಮಿಕರು ಹಿಂಗೆ ಇರಬೇಕು, ಅವರಿಗೆ ನಾವು ಈ ರೀತಿ ಅವರಿಗೆ ಒಂದು ಒಳಿತನ ಮಾಡಬೇಕು, ಅವರ ಆರೋಗ್ಯವನ್ನ ವಿಚಾರಿಸಬೇಕು, ಅವರ ಹಿತವನ್ನ ಈ ತರ ಕಾಯ್ಬೇಕು ಅಂತೇಳಿ ಬಹಳಷ್ಟು ಒಂದು ಸೌಲಭ್ಯಗಳನ್ನ ಸಂವಿಧಾನದ ಅಡಿಯಲ್ಲಿ ಕೊಟ್ಟಿದ್ದ ಪ್ರಯುಕ್ತ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ಬಂದರೂ ಕೂಡ ಕಾರ್ಮಿಕರಿಗೆ ಬಹಳಷ್ಟು ಒಂದು ಒತ್ತನ್ನ ಕೊಟ್ಟು ಬಹಳಷ್ಟು ಸೌಲಭ್ಯಗಳನ್ನ ಕೊಟ್ಟು ಇವತ್ತು ಅವರಿಗೆ ಸಹಕಾರಿಯಾಗಿ ನಿಂತಿದ್ದಾರೆ. ಆದ್ರೆ ಸರ್ಕಾರ ಕೊಡೋ ಸೌಲಭ್ಯಗಳನ್ನ ಅವರಿಗೆ ತಲುಪಿಸುವಂತದ್ದು ಯಾರು? ಇವ್ರು ನೇರವಾಗಿ ಕೇಳಕಡಕ್ ಹೋದ್ರೆ ಯಾವ ಅಧಿಕಾರಿಗಳು ಕೂಡ ಕಿಮ್ಮತ್ ಕೊಡಲ್ಲ. ಏನೇ ಬಂದು ಕೇಳೋದಂತಂದ್ರೆ ಆಯ್ತು ನೋಡೋಣ ನಡಿ ಮಾಡೋಣ ನಡಿ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಏನು ನಮ್ಮ ಸುವರ್ಣ ಕರ್ನಾಟಕ ಕಟ್ಟಡ ಕಾರ್ಮಿಕ ಮತ್ತು ಅಸಂಘಟಿತ ಕಾರ್ಮಿಕಗಳ ಸಂಘ ಇವತ್ತು ಸೇವಾ ಸಂಘ ಉದ್ಘಾಟನೆ ಆಗಿದೆ. ಇಂಥ ಸಂಘಟನೆಗಳು ಕಾರ್ಮಿಕರ ಪರವಾಗಿ ನಿಂತು ಅವರಿಗೆ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರದಿಂದ ಬರುವಂತ ಸೌಲಭ್ಯಗಳನ್ನ ಅವರಿಗೆ ಒದಗಿಸಿ ಕೊಡುವಂತ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದಾವೆ. ಹಾಗಾಗಿ ತಮ್ಮೆಲ್ಲರ ಪರವಾಗಿ ಇಂಥ ಒಂದು ಸಂಘಟನೆಗಳನ್ನ ಪ್ರಾರಂಭ ಮಾಡಿರುವಂತ ನಾರಾಯಣನವರು, ನನ್ನ ಹೆಸರು ಹೆಚ್ಚು ಕಡಿಮೆ ನಾರಾಯಣವರು, ನಾಣಿಯವರು, ಅವರು ಅಧ್ಯಕ್ಷರಾಗಿ ಮತ್ತೆ ಅವರೆಲ್ಲ ಪದಾಧಿಕಾರಿಗಳನ್ನ ಒಳಗೊಂಡು ಇವತ್ತು ಒಂದು ಒಳ್ಳೆ ಕೆಲಸಕ್ಕೆ ನಿಂತಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ.
ಸಂಘ ಸ್ಥಾಪನೆ ಮಾಡಿದ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ನಾನು ವಂದನೆಯನ್ನು ಅರ್ಪಿಸ್ತೇನೆ. ಯಾಕಂದ್ರೆ ಇದು ನೀವು ಸಮಾಜಕ್ಕೆ ಕೊಡುವ ಒಂದು ದೊಡ್ಡ ಕೊಡುಗೆ. ಯಾಕಂದ್ರೆ ಇದ್ರ ಬಗ್ಗೆ ನನಗೆ ಬಹಳ ಗೊತ್ತಿದೆ, ನಿಮ್ಗೇನು ಗೊತ್ತಿರ್ಬೋದು. ಯಾವ ಥರ ಮಾಡಬೇಕಂದ್ರೆ ನೀವು ರೈತರು ಸಾಧಿಸಿ ಸಂಘಟನೆ ಕೇವಲ ಒಂದು ಸಂಘಟನೆಯನ್ನು ಶುರು ಮಾಡಿ ಅದರ ಮುಖಾಂತರ ESI ರಿಜಿಸ್ಟರ್ ಮಾಡಿ ಅವರಿಗೆ ತಿಂಗಳು ನೀವು ESI ಕಟ್ಕೊಂಡು ಹೋದ್ರೆ ನಾಳೆ ಏನಾದರೂ ಅವರ ಜೀವನದಲ್ಲಿ ಹೆಚ್ಚು ಕಮ್ಮಿ ಆದರೆ ಕಾಯಿಲೆಗಳಾದರೆ ಅದಕ್ಕೆ ಸೌಲಭ್ಯಗಳು ಸಿಗುತ್ತೆ. ESI ಇಂದ ಕೊಡ್ತಾರೆ. ಇನ್ ಕೇಸ್ ESI ಅಲ್ಲಿ ಹಾಕಿದ್ರೆ ಅವರು ದೊಡ್ಡ ದೊಡ್ಡ ಆಸ್ಪತ್ರೆ ಖರ್ಚು ಆ ಖರ್ಚು ವೆಚ್ಚವನ್ನು ಅವರೇ ನೋಡ್ತಾರೆ. ಇವತ್ತು ಎಷ್ಟೊಂದು ಫಂಡ್ ಇದೆ ಅಂದರೆ ESI ಡಿಪಾರ್ಟ್ಮೆಂಟಲ್ಲಿ BO ಕೇಂದ್ರ ಸರ್ಕಾರದಲ್ಲಿ ಬಹಳ ಫಂಡ್ಗಳಿದೆ, ಅದಕ್ಕೂ ಯೂಸ್ ಆಗ್ತಾ ಇಲ್ಲ. ಯಾಕಂದ್ರೆ ಅದರಲ್ಲಿ ಯಾವ ಥರ ಬೆನಿಫಿಟ್ ತಗೊಳ್ಳೋದು ಅಂತೇಳಿ ಈ ಸುವರ್ಣ ಕರ್ನಾಟಕ ಕಾರ್ಮಿಕ ಮತ್ತು ಈ ಅಸಂಘಟಿತ ಕಾರ್ಮಿಕರ ಸಂಘ ಮಾಡಿದಾರಲ್ಲ ಅದರ ಮುಖಾಂತರ ನೀವು ಅದನ್ನು ಮಾಡ್ಬೋದು. ಅದರ ಮುಖಾಂತರ ನೀವು ಮಾಡೋದು, ಇಲ್ಲದ್ರೆ ನೀವು ಅದನ್ನು ಮಾಡೋಕ್ಕಾಗಲ್ಲ. ಈ ಥರ ಸಂಘ ಸಂಸ್ಥೆಗಳು ಈ ಬಡವರಿಗೆ ಸಹಾಯ ಆಗಿ ನಿಮ್ಮ ಜೊತೆ ನಾನಿದ್ದೇನೆ, ನನಗೆ ಇರುವ ತಿಳುವಳಿಕೆಗಳು ಹಾಗೂ ನಾನು ಒಂದು 20 ವರ್ಷದಿಂದ ನಾನು ESI ಆಸ್ಪತ್ರೆ ಸ್ಥಾಪನೆ ಮಾಡೋಕ್ಕೆ ನಾನು ಹೊರಟಿದ್ದೆ. ಯಾಕಂದ್ರೆ ಅಸಂಘಟಿತ ಕಾರ್ಯಕ್ರಮಗಳು ಇವಾಗ ಎಲ್ಲರೂ ESI ರಿಜಿಸ್ಟರ್ ಆಗಿಬಿಟ್ಟಿದ್ದಾರೆ. ಶಿಕ್ಷಿತ ಕಾರ್ಖಾನೆಗಳು 9 ಜನ 10 ಜನ ಕೆಲಸ ಮಾಡೋದು ಬೇಕಾಗಿಲ್ಲ. ಆ ಆಸ್ಪತ್ರೆ ಶುರು ಮಾಡಿದ್ಮೇಲೆ ಎಲ್ಲ ಕೈಗಾರಿಕೆಗಳು ಚಿಕ್ಕ 9 ಜನ 8 ಜನ 10 ಜನ ಇಟ್ಕೊಂಡು ಕೆಲಸ ಮಾಡೋರು ಕೂಡ ಅದನ್ನು ಇವತ್ತು ಸ್ಥಾಪಿಸ್ತಾ ಇದ್ದಾರೆ. ಅದನ್ನು ESIಗೆ ರಿಜಿಸ್ಟರ್ ಆಗ್ತಾ ಇದೆ. ಇದನ್ನು ಈ ಥರ ಒಂದು ಸಹಾಯ ಮಾಡಿ ಈ ಒಂದು ಅಸಂಘಟಿತ ಕಾರ್ಮಿಕರಿಗೆ ನೀವು ಸಹಾಯ ಮಾಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲ ಸಂಘ ಸಂಸ್ಥೆಗಳಿಗೂ ಹಾಗೂ ಇದರಲ್ಲಿ ಕೈ ಜೊತೆ ಎಲ್ಲರಿಗೂ ನನ್ನ ನಮಸ್ಕಾರ ಅಂತ ಹೇಳಿ ಹಿಂದೆ. ಸರ್, ಮೊದಲನೇದಾಗಿ ನಮ್ಮ ಸಂಘಟನೆ 2022ರಲ್ಲಿ ನೋಂದಣಿ ಹೊಂದಿರುವಂಥ ಸಂಘ. ಕಳೆದ 3 ವರ್ಷಗಳಿಂದ ನಮ್ಮ ಸಂಘ ಸೇವೆ ಮಾಡ್ತಾನೇ ಬಂದಿದೆ. ಏನು ಗೊತ್ತಾ, ನಮ್ಮ ಕಟ್ಟಡ ಕಾರ್ಮಿಕರಿಗೆ ಗೊತ್ತೇ ಇಲ್ಲ ಏನು ಈ ಸವಲತ್ತೆಲ್ಲ ಸಿಗುತ್ತಾ ಇದೆಯಾ ಅಂತ ಗೊತ್ತೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು ಸಹ ಏನೇ ಮಾಡಿ ಪ್ರತಿ ಮೂಲೆಯಲ್ಲೂ ಕೆಲಸ ಮಾಡುವಂಥ ಕಾರ್ಮಿಕರು ಹಾಗೂ ಅಸಂಘಟಿತರಿಗೆ ನಾವು ಈ ಒಂದು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಕೆಲಸ ಮಾಡ್ತೈತೆ. ಹಾಗೂ ಈ ದಿನ ಏನು ನಮ್ಮದು ಆಲ್ರೆಡಿ ಮೈನ್ ಬ್ರಾಂಚ್ ಬಂದುಬಿಟ್ಟು ಸರ್ಕಲ್ 31ರಲ್ಲಿ MSR ನಗರದಲ್ಲೈತೆ. ಈಗ ಇಲ್ಲಿ ಏನು ಕಚೇರಿ ಮಾಡಿದ್ದೀವಿ ಅಂದರೆ ಈ ಭಾಗದಲ್ಲಿ ನಾನು ನೆಲೆ ಊರಿರ್ತೀನಿ, ಈ ಭಾಗದಲ್ಲೊಂದು ಆಫೀಸ್ ಮಾಡಬೇಕು. ಈ ಭಾಗದಲ್ಲಿರುವಂಥ ಎಲ್ಲ ನನ್ನ ಕಾರ್ಮಿಕ ಬಂಧುಗಳು ಅತಿ ಶೀಘ್ರವಾಗಿ ನನ್ನ ಕೈಗೆ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಆಫೀಸು ಉದ್ಘಾಟನೆ ಮಾಡಿದ್ದೀನಿ. ಅದೊಂದೇ ಅಲ್ಲ, ಈಗ ನಾನೇನು ಅಧ್ಯಕ್ಷರಾಗಿದ್ದೀನಿ, ಇದು ಕರ್ನಾಟಕದಾದ್ಯಂತ ಪ್ರತಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಒಂದು ಆಫೀಸ್ ಓಪನ್ ಮಾಡಿಸಲೇಬೇಕು ಅಂತ ಒಂದು ಪಣತೊಟ್ಟಿ ಮುಂದಕ್ಕೆ ಬಂದಿದ್ದೀನಿ. ಖಂಡಿತ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಒಮ್ಮತದಿಂದ ಏನು ಕೆಲಸ ಮಾಡಬೇಕು ಮಾಡಿ ಕಾರ್ಮಿಕರಿಗೆ, ನಿಜವಾದ ಕಾರ್ಮಿಕರಿಗೆ, ಈಗಾಗಲೇ ಸುಮಾರು ಜನ ಫೇಕ್ ID ಐತೆ, ಅದು ನಮಗೂ ಹೇಳಿದ್ದಾರೆ. ಅಂದರೆ ಸುಮ್ಮನೆ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ. ಅದು ನಾವು ಸಹ ಸರ್ಕಾರಕ್ಕೆ ಹೇಳ್ಕೊಡ್ತಾ ಇದ್ದೀವಿ. ಕಾರ್ಮಿಕರು ಯಾರಿಲ್ವೋ ಅದನ್ನು ಖಂಡಿತ ತೆಗೆಸೋಕ್ಕೆ. ನಿಜವಾಗ್ಲೂ ಯಾರು ಕಾರ್ಮಿಕರು ಮತ್ತು ಅಸಂಘಟಿತರೆ ಅವರು ಖಂಡಿತ ನಾವು ಈ ಸವಲತ್ತು ಸಿಗೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಸರ್.